ಊಟ ಮಾಡೋಕೆ ಕೂತ್ಕೊಂಡ್ರೆ ಅವನು ಪಕ್ಕದ ಮನೆ ಯಶೋದಮ್ಮನ ಮಗ ಅವನು 92% ತೆಗೆದುಬಿಟ್ಟಿದ್ದಾರೆ, ರಾಮಣ್ಣನ ಮಗ ಅವನು 94% ತೆಗೆದುಬಿಟ್ಟವನೇ, ಅವನು ಚೆನ್ನಾಗಿ ಓದ, ಅವನು ಎಲ್ಲೋ USA ನಾಸಾಗೇನೋ ಸೆಲೆಕ್ಟ್ ಆಗ್ಬಿಟ್ಟಂತೆ ಅಂತ ಅವನಿಗೆ ಇಂಡೈರೆಕ್ಟಾಗಿ ಟ್ರಿಗರ್ ಮಾಡೋದು. ಅವ್ನು ಊಟವೇ ಮಾಡಲ್ಲ, ಅವನು ತಿಂಡಿನೂ ತಿನ್ನಲ್ಲ, ಏನು ನಮ್ಮ ಅಪ್ಪ ಹಾಕೊಂಡು ಗುಮ್ತಾ ಕುಂತವನಲ್ಲ ಬೆಳಗ್ಗೆ ಎದ್ದ ತಕ್ಷಣನೇ ಅಂತ ಡೈರೆಕ್ಟಾಗಿ ಹೇಳದೆ ಹೋದ್ರೂ ಇಂಡೈರೆಕ್ಟಾಗಿ ನಾವು ಇದನ್ನೇ ಪ್ರಯತ್ನ ಪಡ್ತೀವಿ. ಹೇಳಬಾರ್ದು ಅಂತೇನಿಲ್ಲ, ಖಂಡಿತವಾಗ್ಲೂ ಮಕ್ಕಳುಗಳಿಗೆ ನಾವು ಹೇಳಬೇಕಾಗ್ತದೆ. ಅದನ್ನು ನಾವು ಎಂಗೇಜ್ ಅಂತ ಕರಿತೀವಿ. ಯಾರಿಗೆ ಮಕ್ಕಳುಗಳಿಗೆ ಎಂಗೇಜ್ ಮಾಡ್ಕೊಳ್ಳುವಂಥದ್ದು ಅಂತ ಅಂದಾಗ ಯಾರ್ಯಾರು ಏನೇನಾದರೂ ಅನ್ನೋದ್ರ ಕತೆ ಹೇಳ್ಕೊಂಡು ಹೋಗ್ಬಿಟ್ರೆ ಸಾಕು. ಯಾರು ಏನಾದ ಅದಕ್ಕೆ ನೀತಿ ಪಾಠ ಅಂತ ಇಡ್ತಿದ್ರು ಅವಾಗ. ನಮಗೆಲ್ಲ ನಮಗೂ ನಿಮಗೆಲ್ಲ ಅವಾಗೆಲ್ಲ ನೀತಿ ಪಾಠಗಳು, ಮಾರಲ್ ಲೆಸನ್ಸ್ಗಳನ್ನೆಲ್ಲನೂ ಯಾಕೆ ಅತಿ ಹೆಚ್ಚು ಓದಿಸ್ತಿದ್ರು ನಮಗೆಲ್ಲ ಸ್ಕೂಲ್ಗಳಲ್ಲಿ. ಇದು ಈ ಥರದನ್ನ ತಿಳ್ಕೊಂಡಾಗ್ಲೇ, ಈ ಥರದನ್ನು ಹೇಳ್ದಾಗ್ಲೇ ನಮಗೆ ಓಹೋ ಇದು ಮಾಡಿದ್ರೆ ಇದಾಗುತ್ತೆ, ಈ ಥರ ಓದಿದ್ರೆ ಈ ಮನುಷ್ಯನ ಥರ ಆಗ್ಬೋದು, ಹಂಗೆ ಹೋದರೆ ಅವ್ನು ಸೈಂಟಿಸ್ಟ್ ಆಗ್ಬೋದು, ಬಲ್ಬ್ ಕಂಡು ಹಿಡಿದ್ರೆ ಸೈಂಟಿಸ್ಟ್ ಅಂತಾರೆ. ಆಮೇಲೆ ಇನ್ನೊಂದೇನೋ ಅವ್ನಿಗೆ ಅಂದರೆ ಅಟ್ಲೀಸ್ಟ್ ಏನೂ ಗೊತ್ತಿಲ್ಲದೆ ಹೋದ್ರು ಬಲ್ಬನು ಸೈನ್ಸ್ ಅನ್ನೋದಾದ್ರೂ ನಮ್ಮ ತಲೆಗಾದ್ರೂ ಉಳ್ಕೋತಿದ್ದು, ಬೇರೆ ಏನೂ ಗೊತ್ತಿರಲ್ಲ ನಮಗೆ. ಸೈನ್ಸು ಬಲ್ಪ್ ಅಂದರೆ ಸೈನ್ಸು, ಅವನಿಗೆ ಈ ಥರ ಆದರೆ ದೊಡ್ಡ ಮನುಷ್ಯ ಆಗ್ತಾನೆ ಅನ್ನುವಂಥದ್ದು ಎಲ್ಲೋ ಒಂದು ಕಡೆ ನಮಗೆ ಆ ಥರದ್ದೆಲ್ಲ ನಮಗೆಲ್ಲ ತಿಳ್ಕೊಳ್ಳೋಕೆ ಪ್ರಯತ್ನ ಪಡುವಂಥ ಸಮಯದಲ್ಲಿ ನಾವು ಮಕ್ಕಳುಗಳ ಮೇಲೆ ಏನನ್ನು ತಿಳಿಸ್ಬೇಕು, ಕಾನೂನುಗಳಂದ್ರೇನು, ಪೊಲೀಸ್ ವ್ಯವಸ್ಥೆ ಅಂದ್ರೇನು, ಅದು ಹೆಂಗೆ ಕೆಲಸ ಮಾಡ್ತದೆ, ಅಟ್ಲೀಸ್ಟ್ ಎಲ್ಲೂ ಒಂದು ದಿವಸ ಎಲ್ಲಾದರೂ ನಮ್ಮ ಜೊತೆಗೆ ಬರ್ತಾ ಇರಬೇಕಾದಾಗಲೂ ಹೇಳ್ಕೊಂಡು ಹೋಗ್ಬೋದಲ್ಲ.